Namaste to all. I am Gopalkrishna Delampadi Yoga Pratisthana, Mangalore. Now I am in Sharjah, this park. So many people are asking in classes, sleeping disturbance. ತುಂಬ ಮಂದಿ ಕೇಳ್ತಾರೆ, ನಿದ್ರೆ ಬರ್ತಾ ಇಲ್ಲ, ನಿದ್ರೆ ಬರಲಿಕ್ಕೆ ಯಾವ ಮುದ್ರೆ ಅಥವಾ ಏನು ಯೋಗ ಮಾಡಬೇಕು ಹೇಳ್ತಾರೆ. ಅದಕ್ಕೆ ಹಲವಾರು ಟಿಪ್ಸ್ಗಳಿವೆ. ಪ್ರಪ್ರಥಮವಾಗಿ ನಾವು ನಿದ್ರೆ ಬರಲಿಲ್ಲ ಅಂತ ಚಿಂತೆ ಮಾಡಿ, ಡೋಂಟ್ ವರಿ ಅಬೌಟ್ ದ ಸ್ಲೀಪ್. ಬಾಡಿ ವಿಲ್ ಆಸ್ಕ್ ಸ್ಲೀಪ್. Why sleep is not coming? Mind and intellectually will activate. You should be calm and quiet. That's why we have to do so many tips is there. ಪ್ರಪ್ರಥಮವಾಗಿ ನಿದ್ರೆ ಬರಲಿಲ್ಲ ಅಂತ ಚಿಂತೆ ಮಾಡುವ, ದೇಹ ಮತ್ತು ಮನಸ್ಸು ಕೇಳ್ತದೆ. ನಿದ್ರೆ ಯಾಕೆ ಬರಲಿಲ್ಲ ಅಂದರೆ ನಾವು ಯೋಚನೆ ಮಾಡಿರ್ತೇವೆ, ಅಥವಾ ತುಂಬ ಹೊತ್ತು ಏನು ಕೆಲಸ ಮಾಡದೇ ಇರೋದು, ಸುಮ್ಮನೆ ಕೂತ್ಕೊಳ್ಳೋದು, ಯೋಚನೆ ಮಾಡ್ತಾ ಇದ್ದೀವಿ, ಅದು ಖಾಲಿ ಆಗ್ತಾ ಇಲ್ಲ. ಹಾಗೆ ತುಂಬ ಟೀ ಕಾಫಿ ಅಥವಾ ಇನ್ನೇನೋ ಆರ್ಟಿಫಿಷಿಯಲ್ ಕೆಲವು ಫುಡ್ ಎಲ್ಲ ತಗೊಳ್ತಾ ಇರೋದ್ರಿಂದ ಹಾಗೆ ಹಲವಾರು ಕಾರಣಗಳಿವೆ ಕಾಯಿಲೆಗಳಿಂದಾಗಿ. ಬಟ್ ನಾವು ಮಲಗಬೇಕು. ಒಂದು 5, 6, 7 ಗಂಟೆ ಯಾರು, ಕೊನೆ ಪಕ್ಷ ಒಂದು 5, 6 ಗಂಟೆ ಯಾರು ಸುಮ್ಮನೆ ಬೆಡ್ಡಲ್ಲಿ ಮಲಗಿ ಈ ರೀತಿ ರಿಲ್ಯಾಕ್ಸ್ ಮಾಡ್ತಾ ಇರಬೇಕು. ಅದು ನಿದ್ರೆ ಬರಲಿಕ್ಕೆ ಕೆಲವು ಟಿಪ್ಸ್ ಇದೆ. ನಿದ್ರೆ ಬಹಳ ಮುಖ್ಯ ಮನುಷ್ಯನಿಗೆ. ಆದರೆ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ಲ್ಯಾಂಡಿಂದ ಮೆಲಟೋನಿನ್ ಹಾರ್ಮೋನ್ಸ್ ರಿಲೀಸ್ ಆಗಬೇಕು. ಮೆಲಟೋನಿನ್ ಹಾರ್ಮೋನ್ಸ್ ರಿಲೀಸ್ ಆಗಬೇಕಾದ್ರೆ ಸಾಧ್ಯವಾದರೆ ಅವ ಡೇ ಟೈಮಲ್ಲಿ ಯೋಗ, ಸಂಜೆ ಹೊತ್ತು ಒಂದಿಷ್ಟು ಆಸನಗಳು ಅಥವಾ ದೇಹ ದಣಿವಾಗುವಂತಹ ವಾಕಿಂಗ್ ಆಗಲಿ ಕೆಲವು ಯೋಗಾಸನ ಮಾಡಿ ಒಳ್ಳೆಯದು. ಕೊನೆ ಪಕ್ಷದ ಯಾವುದು ಮಾಡಲಿಕ್ಕಾದರೆ ಮಲಗುವ ಮುಂಚೆ ಔಷಧೇ ಚಿಂತೆಯೇ ವಿಷ್ಣು, ಭೋಜನೇ ಚ ಜನಾರ್ದನಂ, ಶಯನೇ ಪದ್ಮನಾಭಂಚ, ವಿವಾಹೇ ಚ ಪ್ರಜಾಪತಿ. ಶಯನೇ ಪದ್ಮನಾಭಂಚ, ಅದಕ್ಕೆ ಬೆಡ್ಡಿಗೆ ರಾತ್ರಿ ಏನು ಮಲಗಲಿಕ್ಕೆ ಬರ್ತೀವಿ ಆಗ ಬೆಡ್ಡಲ್ಲಿ ಕುಳಿತುಕೊಂಡು ಅಥವಾ ಕಾಲನ್ನು ನೆಲಕ್ಕಿಟ್ಟು ಬೆಡ್ಡಲ್ಲಿ ಕುಳಿತುಕೊಂಡು ಚಿನ್ಮುದ್ರೆ ಧಾರಣೆ ಮಾಡಿ ಓಂ ಪದ್ಮನಾಭಾಯ ನಮಃ, ಓಂ ಪದ್ಮನಾಭಾಯ ನಮಃ ಅಂತೇಳಿ ಒಂದು 108 ಬಾರಿ ಹೇಳಬೇಕು. ಆಮೇಲೆ ಅಥವಾ ಅಲ್ಲೇ ಚೇರ್ ಅಥವಾ ಅಲ್ಲೇ ಬೆಡ್ಡಲ್ಲಿ ಕೂತ್ಕೊಂಡು ಚಿನ್ಮುದ್ದೆಯಲ್ಲಿ 1 ರಿಂದ 50 ಉಸಿರನ್ನು ಗಮನಿಸುವ ಧ್ಯಾನ ಮಾಡಬೇಕು, ಕಾನ್ಸಂಟ್ರೇಟ್. ಆಗ ನಮ್ಮ ಇಲ್ಲಿ ಮನಸ್ಸು ಯೋಚನೆಗಳು ಖಾಲಿ ಆಗ್ತಾ ಇರ್ತದೆ. ನೋಡಿ, ಇಲ್ಲಿ ಚಿನ್ಮುದ್ರೆ ಮಾಡ್ತೀವಿ, ಅರಾಳ ಮುದ್ರೆ. ಇದು ನಮ್ಮ ಯೋಚನೆ ಖಾಲಿ ಆಗಲಿಕ್ಕಿರುವಂಥ ಮುದ್ರೆ, ಏಕಾಗ್ರತೆಗೆ, ಸ್ಥಿರತೆಗೆ, ಮನಸ್ಸಿನ ಚಂಚಲತೆ ನಿವಾರಣೆಗೆ ಜ್ಞಾನ ಸರಸ್ವತಿ ಮುದ್ರೆ. ಆ ರೀತಿ ಒಂದು 2, 3, 4, 5 ನಿಮಿಷ ಧ್ಯಾನ ಮಾಡಿ ಮತ್ತು ಮಲಗಬೇಕು. ಮಲಗುವಾಗ ವಾಯುಶೂನ್ಯ ಮುದ್ರೆ ಮಾಡಬೇಕು. ರಾಮ್ ರಾಮ ಹೇಗೆ ಬೇಕಾದರೂ ಮಲಗಿ, ಆ ಕಡೆ ಈ ಕಡೆ ಅಡ್ಡ ದಿಡ್ಡಿಯಾಗಿ ಅಥವಾ ಮಲಗ್ಬೋದು. ಆದರೆ ಮಲಗುವಾಗ ಅಲ್ಲಿ ಅನುಕೂಲ ಮಾಡಿಕೊಂಡು ವಾಯುಶೂನ್ಯ ಮುದ್ರೆ, ಮಂತ್ರ ರಾಮ್ ರಾಮಃ ಅಂತೇಳಿ 108 ಬಾರಿ ಹೇಳಬೇಕು. ಕೆಲವೊಮ್ಮೆ ಅಷ್ಟು ಸಹ ಮಾಡಿ ನಿದ್ದೆ ಬರೋದಿಲ್ಲ, ಆವಾಗ ಅವರು ಹೆಬ್ಬೆರಳು, ಕಿರುಬೆರಳು, ಉಂಗುರು ಬೆಳೆಯಲ್ಲಿ ಪ್ರಾಣ ಮುದ್ರೆ ಮಾಡಬೇಕು. ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ ಮಲಗದಲ್ಲೇ ಮಾಡೋದು, ಪ್ರಾಣ ಮುದ್ರೆ ಮಾಡಬೇಕು. ಆಗ ಸಾಮಾನ್ಯ ನಿದ್ರೆ ಬರಲಿಕ್ಕೆ, ಯಾಕೆಂದರೆ ಪಿತ್ತದ ಉಪದ್ರೆ ಇದ್ದರೆ ಇದು ಪಿತ್ತನಾಶಕ ಮುದ್ರೆ, ಡಿಕ್ರೀಸ್ ದ ಪಿತ್ತ ಎಲಿಮೆಂಟ್. ಆವಾಗ ಈ ಮುದ್ರೆ ಮಾಡುವಾಗ ಈ ಪಿತ್ತ ಕಡಿಮೆಯಾಗಿ ನಿದ್ದೆ ಬರಲಿಕ್ಕೆ ಸಹ ಸಹಕಾರಿ ಆಗ್ತದೆ. ಕೆಲವೊಮ್ಮೆ ಇಷ್ಟು ಮಾಡಿ ಸಹ ನಿದ್ದೆ ಬರ್ತಾ ಇಲ್ಲ ಅಂತ ಕ್ಲಾಸಲ್ಲಿ ಹೇಳ್ತಾರೆ. ಅದಕ್ಕೆ ಅವರು ಅಲ್ಲಿ ಪುನಃ ಬೆಡ್ಡಲ್ಲಿ ಕೂತ್ಕೊಂಡು ತೋರು ಬೆರಳನ್ನು ಈ ರೀತಿ 50 ಬಾರಿ ಕ್ಲಾಕ್, ಆ್ಯಂಟಿ ಕ್ಲಾಕ್ ಮಾಡಿ. ಯಾಕೆಂದರೆ ಹಿಂದೆ ಬಾಲ್ಯದಲ್ಲಿ ನೋಡಿ ತಾಯಿಯಂದರು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಯಿದ್ರು. ಇದು ಪೀನಿಯಲ್ ಗ್ಲ್ಯಾಂಡ್, ಇದು ಕೂಲ್ ಡೌನ್ ಆಗಲಿ, ಕಾಮ್ ಆಗಲಿಕ್ಕೆ 50 ಟೈಮ್ಸ್ ಕ್ಲಾಕ್, ಆ್ಯಂಟಿ ಕ್ಲಾಕ್ ವಿ ಹ್ಯಾವ್ ಟು ಡೂ ಪ್ರಾಕ್ಟಿಸ್ ಫಾರ್ ಮೈಂಡ್ ವಿಲ್ ಗೆಟ್ ಕಾಮ್ ಆ್ಯಂಡ್ ಕ್ವೈಟ್. ಆಮೇಲೆ ಹಾಗೆ ಪುನಃ ಮಲಗಬೇಕು. ಹಾಗೂ ಸಾಮಾನ್ಯ ಯೋಚನೆಗಳು ಖಾಲಿಯಾಗಿ ಅವಾಗ ಚಿನ್ಮುದ್ರೆಯಲ್ಲಿ ಮಲಗಬೇಕು. ಯಾಕೆಂದರೆ ಯೋಚನೆ ಖಾಲಿ ಆಗಲಿಕ್ಕೆ ಚಿನ್ಮುದ್ರೆ, ಹಾಗೂ ಸಾಮಾನ್ಯ ನಿದ್ರೆ ಬರಲಿಕ್ಕೆ ಸಹಕಾರಿ. ಇನ್ನೂ ಸಹ ಆಗದಿದ್ದರೆ ನಾವು ಅವರು ಪುನಃ ಕೂತ್ಕೊಂಡು ಬೆನ್ನನ್ನು ಗೋಡೆಗೆ ಹೊರಗೆ ಮಲಗಿ ಅಂತ ಹೇಳಿ, ಆವಾಗ ಹೇಗೂ ಬರಲೇಬೇಕು. ಇದಿಷ್ಟು ಟಿಪ್ಸ್ಗಳು ಮಾಡುವಾಗ ನಿದ್ರೆ ಮತ್ತು ಯಮನಿಯಮ ಬಹಳ ಮುಖ್ಯ, ಮತ್ತು ಮನಸ್ಸು ಬಹಳ ಮುಖ್ಯ. ಓಪನ್ ಹಾರ್ಟ್, ನೋ ಜಲಸ್ ಇರಬೇಕು. ಈ ರೀತಿ ಮಾಡೋದ್ರಿಂದ. ಆದರೆ ಒಂದು ಮಾತ್ರ ನೆನಪಿಡಬೇಕು, ಡೋಂಟ್ ವರಿ ಅಬೌಟ್ ದ ಸ್ಲೀಪ್. ನಿದ್ರೆ ಬರಲಿಲ್ಲ ಅಂತ ಚಿಂತೆ ಮಾಡಿದರೆ ಅದೇ ಒಂದು ಕಾಯಿಲೆ ಆಗ್ತದೆ. ಆದ ಕಾರಣ ಸುಮ್ಮನೆ ಮಲಗಿ ರೆಸ್ಟ್ ಮಾಡಿ, ಬಾಡಿಗೆ ಒಂದು 6, 7 ಗಂಟೆ ಅಥವಾ ಒಂದು 5, 6 ಗಂಟೆ ಆದರೂ ರೆಸ್ಟ್ ಕೊಡಿ. ಸುಮ್ಮನೆ ಬೆಡ್ಡಲ್ಲಿ ಮಲಗಿ ಚಿನ್ಮುದ್ರೆ ಅಥವಾ ಈ ಹೇಳಿಕೊಟ್ಟಂಥ ಮುದ್ದೆ ಮಾಡುವಾಗ ಸಹಜವಾಗಿ 1 ವಾರ 2 ವಾರದಲ್ಲಿ ಇಟ್ ವಿಲ್ 1 or 2 ವೀಕ್ಸ್ ಇಟ್ ವಿಲ್ ಕಮ್ ಟು ಸ್ಲೋಲಿ ನಾರ್ಮಲ್ ಆಗಿ ನಮಗೆ ನೈಸ್ ಸ್ಲೀಪ್, ನಿದ್ರೆ ಬರಲಿಕ್ಕೆ ಸಹ ಬಹಳ ಸಹಕಾರಿ. ಯಾಕಂದರೆ ದೇಹಕ್ಕೆ ವಿಶ್ರಾಂತಿ ಭಾಳ ಮುಖ್ಯ. ಮತ್ತು ಡೇ ಟೈಮಲ್ಲಿ ಇನ್ನೂ ಟೈಮ್ ಇದ್ದರೆ ಡೇ ಟೈಮಲ್ಲಿ ಅವರ ಹೋಮ್ವರ್ಕ್ ಪ್ರಾಣ ಮುದ್ರೆ ಒಂದು 5-10 ನಿಮಿಷ, ಚಿನ್ಮುದ್ರೆ ಐಂ ರೀಂ ಓಂ ಸರಸ್ವತಿ ನಮಃ ಅಂತೇಳಿ ಸಹ ಮಂತ್ರ ಹೇಳಿ 108 ಬಾರಿ ಮಾಡ್ಬೋದು. ಮತ್ತು ಭದ್ರಕಾಳಿ, ಓಂ ಭದ್ರಕಾಳಿಯೇ ನಮಃ ಅಂತೇಳಿ ಅವ್ರಿಗೆ ಹೋಮ್ವರ್ಕ್. ಯಾರಿಗೆ ನಿದ್ರೆ ಬರ್ತಾ ಇಲ್ಲ ಅವರು ಪ್ರಾಣಮುದ್ದೆಯಲ್ಲಿ ಓಂ ಹಿರಣ್ಯ ಗರ್ಭಾಯ ನಮಃ, ಚಿನ್ಮುದ್ದೆಯಲ್ಲಿ 10 ನಿಮಿಷ, ಚಿನ್ಮುದ್ದೆಯಲ್ಲಿ ಒಂದು 10 ರಿಂದ 20 ನಿಮಿಷ, ಐಂ ರೀಂ ಓಂ ಸರಸ್ವತಿ ನಮಃ, ಓಂ ಭದ್ರಕಾಳಿ ನಮಃ ಅಂತ 2 ನಿಮಿಷದಾಗೆ 3 ಬಾರಿ ಮಾಡಿ ಕೊನೆಯಲ್ಲಿ ಪುನಃ ಪ್ರಾಣ ಮುದ್ರೆ ಮಾಡಬೇಕು. ಓಂ ಹಿರಣ್ಯ ಗರ್ಭಾಯ. ಇದು ಹಗಲು ಅವರು ಮಾಡುವಂಥ ಹೋಮ್ವರ್ಕ್.
ಮತ್ತು ಈಗ ಸಂಜೆ ನಾನು ಹೇಳಿದಾಗೆ ಸಾಧ್ಯವಾದರೆ ಯೋಗ ಎಲ್ಲ ಮಾಡಿ ಮತ್ತು ಈ ಮುದ್ರೆ ಮಾಡುವಾಗ ಭಾಳಷ್ಟು ಸಹಕಾರಿಯಾಗುತ್ತದೆ. ಧನ್ಯವಾದಗಳು.